ಯಾವ ಕಾರಣಕ್ಕೂ ಮುಂದೆ ಅವನಿಂದ ಬರಬಾರ್ದು. ಒಂದು ಸವಾಲಾಗ್ತೀನಿ ಕನ್ನಡ ಚಿತ್ರರಂಗಕ್ಕೆ. ನೀವು ಯಾರೇ ಆಗಿರಲಿ, ನಮ್ಮಲ್ಲೇನು ಕನ್ನಡ ಹಾಡೋರಿಲ್ಲ ಅಂತಲಲ್ಲ, ಕನ್ನಡ ಹಾಡೋದಕ್ಕೆ ಭಾಳ ಜನ ಇದ್ದಾರೆ. ಅವರಿಗೆ ನೀವು ಪ್ರೋತ್ಸಾಹ ಕೊಡಿ. ಹೊರಗಿನವ್ರು ಯಾರು ಆಡಬಾರ್ದು, ಆಡೋದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ. ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಕರ್ನಾಟಕದ ಸೆಂಟ್ರಲ್ ಜೈಲಿನಲ್ಲಿ ಇಡಬೇಕು. ಎಲ್ಲೇ ಇರಲಿ, ಹೆಂಗೂ ಈಗ ಕೇಸ್ ಹಾಕಿದ್ದಾರೆ, ಕೂಡಲೇ ಅವು ಯಾವ ರಾಜ್ಯದಲ್ಲಿ ಇರಲಿ ಆ ರಾಜ್ಯದಿಂದ ಕರೆಸಿ ಅಲ್ಲಿ ಪೊಲೀಸ್ ಜೊತೆಲಿ ಮಾತಾಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೆಂಗಳೂರಿನಲ್ಲಿ ಬರೀ ಕ್ಷಮಾಪಣೆ ಕೇಳಿದ್ದಲ್ಲ, ಅವು ಕಂಪ್ಲೀಟ್ ನ್ಯಾಯಾಲಯದಲ್ಲಿ ಆ ವಾದ ನಡೆದು ಜೈಲ್ ಹಾಕಲೇಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಬಿಡುಗಡೆ ಮಾಡಬಾರ್ದು. ಸೋನು ನಿಗಮ್ ಜೈಲಿನಲ್ಲಿ ಇರಲೇಬೇಕು, ಕರ್ನಾಟಕ ಜೈಲಿನಲ್ಲಿ ಇರಬೇಕು. ಈ ಕೆಲಸನ ಸರ್ಕಾರ ಮಾಡಲೇಬೇಕು. ಯಾವ ಕಾರಣಕ್ಕೂ ಮುಂದೆ ಅವನಿಂದ ಬರಬಾರ್ದು. ಒಂದು ಸವಾಲಾಗ್ತೀನಿ ಕನ್ನಡ ಚಿತ್ರರಂಗಕ್ಕೆ. ನೀವು ಯಾರೇ ಆಗಿರಲಿ, ನಮ್ಮಲ್ಲೇನು ಕನ್ನಡ ಹಾಡೋರಿಲ್ಲ ಅಂತಲಲ್ಲ, ಕನ್ನಡ ಹಾಡೋದಕ್ಕೆ ಭಾಳ ಜನ ಇದ್ದಾರೆ. ಅವರಿಗೆ ನೀವು ಪ್ರೋತ್ಸಾಹ ಕೊಡಿ. ಹೊರಗಿನವ್ರು ಯಾರು ಆಡಬಾರ್ದು, ಆಡೋದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ. ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಕರ್ನಾಟಕದ ಸೆಂಟ್ರಲ್ ಜೈಲಿನಲ್ಲಿ ಇಡಬೇಕು. ಎಲ್ಲೇ ಇರಲಿ, ಹೆಂಗೂ ಈಗ ಕೇಸ್ ಹಾಕಿದ್ದಾರೆ, ಕೂಡಲೇ ಅವು ಯಾವ ರಾಜ್ಯದಲ್ಲಿ ಇರಲಿ ಆ ರಾಜ್ಯದಿಂದ ಕರೆಸಿ ಅಲ್ಲಿ ಪೊಲೀಸ್ ಜೊತೆಲಿ ಮಾತಾಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು. ಬೆಂಗಳೂರಿನಲ್ಲಿ ಬರೀ ಕ್ಷಮಾಪಣೆ ಕೇಳಿದ್ದಲ್ಲ, ಅವು ಕಂಪ್ಲೀಟ್ ನ್ಯಾಯಾಲಯದಲ್ಲಿ ಆ ವಾದ ನಡೆದು ಜೈಲ್ ಹಾಕಲೇಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಬಿಡುಗಡೆ ಮಾಡಬಾರ್ದು. ಸೋನು ನಿಗಮ್ ಜೈಲಿನಲ್ಲಿ ಇರಲೇಬೇಕು, ಕರ್ನಾಟಕ ಜೈಲಿನಲ್ಲಿ ಇರಬೇಕು. ಈ ಕೆಲಸನ ಸರ್ಕಾರ ಮಾಡಲೇಬೇಕು.